ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ MHRD UDAS ಪ್ಲಸ್ನಲ್ಲಿ ಒಂದು ಹೊಸ ಅಪ್ಡೇಟ್ ಎನೇಬಲ್ ಆಗಿದೆ. ಆ ಹೊಸ ಅಪ್ಡೇಟ್ ಯಾವುದು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ನಲ್ಲಿ 3 ಆಪ್ಷನ್ಗಳು ಎನೇಬಲ್ ಆಗಿವೆ. ಒಂದು ಆ್ಯಕ್ಟಿವ್ ಸ್ಟೂಡೆಂಟ್ಸ್, ಇನ್ನೊಂದು ಡ್ರಾಪ್ಬಾಕ್ಸ್ ಸ್ಟೂಡೆಂಟ್ ಮತ್ತು ಮೂರನೇದು ಇನ್ಆ್ಯಕ್ಟಿವ್ ಸ್ಟೂಡೆಂಟ್. ಇವಾಗ ನಾವು ಒಂದೊಂದಾಗಿ ತಿಳಿಯೋಣ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ನೀಡಿದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು MHRD UDAS ಪ್ಲಸ್ನ ಹೋಮ್ ಪೇಜ್. ಇಲ್ಲಿ ನಾವು 5 ಲಾಗಿನ್ಗಳನ್ನು ನೋಡುತ್ತೇವೆ. ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟರಿ, ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ, ಟೀಚರ್ ಮಾಡ್ಯೂಲ್, ಸ್ಟೂಡೆಂಟ್ ಮಾಡ್ಯೂಲ್ ಮತ್ತು ರಿಪೋರ್ಟ್ ಮಾಡ್ಯೂಲ್. ನಾವು ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆಗೋಣ. ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆದಾಗ ಸ್ಕೂಲ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ. ಸ್ಕೂಲ್ ಡ್ಯಾಶ್ಬೋರ್ಡ್ನಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ಇರುತ್ತದೆ. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ತರಗತಿಗಳಿಗೆ ಅನುಗುಣವಾಗಿ ಮಕ್ಕಳ ದಾಖಲಾತಿ ಇಲ್ಲಿ ಕಾಣಿಸುತ್ತದೆ. ನಾವು ಇಲ್ಲಿ ಒಂದು ಹೊಸ ಅಪ್ಡೇಟನ್ನು ನೋಡುವುದಾದರೆ ಇಲ್ಲಿ ಎಡಗಡೆ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಅಂತ ಒಂದು ಆಪ್ಷನ್ ಎನೇಬಲ್ ಆಗಿದೆ. ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ 3 ಆಪ್ಷನ್ಗಳು ಎನೇಬಲ್ ಆಗುತ್ತವೆ. ಆ್ಯಕ್ಟಿವ್ ಸ್ಟೂಡೆಂಟ್ಸ್, ಡ್ರಾಪ್ಬಾಕ್ಸ್ ಸ್ಟೂಡೆಂಟ್ಸ್, ಇನ್ಆ್ಯಕ್ಟಿವ್ ಸ್ಟೂಡೆಂಟ್ಸ್. ಇವಾಗ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ನೋಡುವುದಾದರೆ ಆ್ಯಕ್ಟಿವ್ ಸ್ಟೂಡೆಂಟ್ಸ್ನಲ್ಲಿ ನಮ್ಮ ಶಾಲಾ ಡ್ಯಾಶ್ಬೋರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಇಲ್ಲಿ ಶೋ ಆಗುತ್ತವೆ. ಆ್ಯಕ್ಟಿವ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಟೋಟಲ್ ಎನ್ರೋಲ್ಮೆಂಟ್, ಟೋಟಲ್ ಬಾಯ್ಸ್ ಹಾಗೂ ಟೋಟಲ್ ಗರ್ಲ್ಸ್ ಮಕ್ಕಳು ಇಲ್ಲಿ ಕಾಣಿಸುತ್ತವೆ. ಈ ಒಂದು ಲಿಸ್ಟನ್ನು ನಾವು ಡೌನ್ಲೋಡ್ ಮಾಡಲು ಇಲ್ಲಿ ಡೌನ್ಲೋಡ್ ಎಕ್ಸೆಲ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಮಾಹಿತಿಯು ಡೌನ್ಲೋಡ್ ಆಗುತ್ತದೆ. ಈಗ ಎರಡನೇ ಆಪ್ಷನ್ ಡ್ರಾಪ್ಬಾಕ್ಸ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಡ್ರಾಪ್ಬಾಕ್ಸ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯಿಂದ TC ತೆಗೆದುಕೊಂಡು ಹೋಗಿರುವಂತಹ ಮಕ್ಕಳು ಎಷ್ಟು ಇದ್ದಾರೆ ಆ ಮಕ್ಕಳು ಇಲ್ಲಿ ಶೋ ಆಗುತ್ತವೆ. TC ತೆಗೆದುಕೊಂಡು ಹೋಗಿರುವಂತಹ ಮಾಹಿತಿಯನ್ನು ನಾವು ಇಲ್ಲಿ ನೋಡುತ್ತಿದ್ದೇವೆ. ಇಲ್ಲಿ ನಾವು ಏನಾದರೂ ಬದಲಾವಣೆಗಳನ್ನು ಮಾಡಬೇಕಾಗಿತ್ತಂತಂದರೆ ಇಲ್ಲಿ ಅಪ್ಡೇಟ್ ಡ್ರಾಪ್ಬಾಕ್ಸ್ ಸ್ಟೇಟಸ್ ಮತ್ತು ಆ್ಯಕ್ಷನ್ ಎಂಬತಕ್ಕಂಥ 2 ಕಾಲಮ್ಗಳು ಹೊಸದಾಗಿ ಆ್ಯಡ್ ಆಗಿದ್ದಾವೆ. ಕರೆಂಟ್ ಡ್ರಾಪ್ಬಾಕ್ಸ್ ಸ್ಟೇಟಸ್ನಲ್ಲಿ ನಾವು ಮಾರ್ಕ್ಡ್ ಲೆಫ್ಟ್ ಸ್ಕೂಲ್ ಇನ್ ಪ್ರೋಗ್ರೆಷನ್ ಅಂದರೆ ನಾವು 2022-23ರಿಂದ 23-24ಕ್ಕೆ ಪ್ರೋಗ್ರೆಷನ್ ಮಾಡುವಾಗ ಈ ಮಕ್ಕಳು TC ತೆಗೆದುಕೊಂಡು ಬೇರೆ ಶಾಲೆಗೆ ಹೋಗಿದ್ದಾರೆ ಎಂಬುದನ್ನು ನಾವು ಇಲ್ಲಿ ಮಾರ್ಕ್ ಮಾಡಿದ್ದೇವೆ. ಈ ಒಂದು ಮಾಹಿತಿಯಲ್ಲಿ ಏನಾದರೂ ಬದಲಾವಣೆ ಮಾಡುವುದಾದರೆ ಅಪ್ಡೇಟ್ ಡ್ರಾಪ್ಬಾಕ್ಸ್ನಲ್ಲಿ ಚೆಕ್ಬಾಕ್ಸ್ ಇದೆ. ಡೂ ಯು ವಾಂಟ್ ಟು ಚೇಂಜ್ ದ ಡ್ರಾಪ್ಬಾಕ್ಸ್ ಸ್ಟೇಟಸ್? ಅದರ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ 2 ಆಪ್ಷನ್ಗಳು ಓಪನ್ ಆಗುತ್ತವೆ. ಸ್ಟೂಡೆಂಟ್ ಸ್ಟೇಟಸ್ ಹಾಗೂ ರಿಮಾರ್ಕ್ಸ್. ಸ್ಟೂಡೆಂಟ್ ಸ್ಟೇಟಸ್ನಲ್ಲಿ ನಾವು ಕ್ಲಿಕ್ ಮಾಡಿದಾಗ ಮತ್ತೆ 5 ಆಪ್ಷನ್ಗಳು ನಮಗೆ ಕಾಣಿಸುತ್ತವೆ. ಮಾರ್ಕ್ ಇನ್ಆ್ಯಕ್ಟಿವ್, ಲೆಫ್ಟ್ ಸ್ಕೂಲ್ ವಿದೌಟ್ TC, ಕರೆಂಟ್ಲಿ ಮಾರ್ಕ್ಡ್ ಡ್ರಾಪ್ಔಟ್, ಲೆಫ್ಟ್ ಸ್ಕೂಲ್ ವಿತ್ TC ನಾನ್ ಡ್ರಾಪ್ಔಟ್, ಲೆಫ್ಟ್ ಸ್ಕೂಲ್ ವಿತ್ TC ನಾನ್ ಡ್ರಾಪ್ಔಟ್, ಲೆಫ್ಟ್ ಸ್ಕೂಲ್ ವಿತ್ TC ಕರೆಂಟ್ಲಿ ಮಾರ್ಕ್ಡ್ ಡ್ರಾಪ್ಔಟ್. ಇಲ್ಲಿ ಮಾರ್ಕ್ ಇನ್ಆ್ಯಕ್ಟಿವ್ ಮೇಲೆ ಕ್ಲಿಕ್ ಮಾಡಿದಾಗ ರಿಮಾರ್ಕ್ಸ್ನಲ್ಲಿ ನಮಗೆ 3 ಕಾರಣಗಳು ಕಾಣಸಿಗುತ್ತವೆ. ಡೂಪ್ಲಿಕೇಟ್ ಎಂಟ್ರಿ, ಆ ಮಗು ಏನಾದರೂ ಡೂಪ್ಲಿಕೇಟ್ ಎಂಟ್ರಿ ಆಗಿದ್ದರೆ ಡೂಪ್ಲಿಕೇಟ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಬೇಕು. ರಾಂಗ್ ಎಂಟ್ರಿ, ಆ ಮಗು ಏನಾದರೂ ತಪ್ಪಾಗಿ ನಮ್ಮ ಶಾಲೆಗೆ ಎಂಟ್ರಿ ಆಗಿದ್ದರೆ ರಾಂಗ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಡ್ಯೂ ಟು ಡೆತ್, ಆ ಮಗು ಏನಾದರೂ ಸಾವನ್ನು ಅಪ್ಪಿದ್ದರೆ ಡ್ಯೂ ಟು ಡೆತ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಸ್ಟೂಡೆಂಟ್ ಸ್ಟೇಟಸ್ನಲ್ಲಿ ಲೆಫ್ಟ್ ಸ್ಕೂಲ್ ವಿದೌಟ್ TC, ಆ ಮಗು TC ತೆಗೆದುಕೊಳ್ಳದೆ ಶಾಲೆಯನ್ನು ಬಿಟ್ಟಿದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ರಿಮಾರ್ಕ್ಸ್ನಲ್ಲಿ ನಮಗೆ 6 ಆಪ್ಷನ್ಗಳು ಓಪನ್ ಆಗುತ್ತವೆ. ಎಕಾನಮಿಕ್ ರೀಸನ್, ಎಂಪ್ಲಾಯ್ಮೆಂಟ್, ಸ್ಟೂಡೆಂಟ್ ಅಬ್ಸೆಂಟ್ ಸಿನ್ಸ್ ಮೆನಿ ಡೇಸ್, ಆರ್ಫನ್, ಟ್ರಾನ್ಸ್ಪೋರ್ಟೇಷನ್ ಡಿಫಿಕಲ್ಟೀಸ್, ಅದರ್ ರೀಸನ್ಸ್. ಸರಿಯಾದಂಥ ಒಂದು ಕಾರಣವನ್ನು ನಾವಿಲ್ಲಿ ಆಯ್ಕೆ ಮಾಡಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮೂರನೇ ಆಪ್ಷನ್
ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ನಾನ್ ಡ್ರಾಪ್ಔಟ್ ಅಂದರೆ ಮಗು ಶಾಲೆಯಿಂದ ಟಿ ಸಿ ತೆಗೆದುಕೊಂಡು ಹೋಗಿದೆ, ಆದರೆ ಈ ಮಗು ಡ್ರಾಪ್ಔಟ್ ಮಾಡಿರುವುದಿಲ್ಲ ಅನ್ನೋದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ರಿಮಾರ್ಕ್ಸ್ನಲ್ಲಿ ನಮಗೆ 6 ಕಾರಣಗಳು ಸಿಗುತ್ತವೆ. ಆ್ಯಕ್ಟಿವ್ ಫಾರ್ ಇಂಪೋರ್ಟ್ ನಾಟ್ ನೌನ್ ಅಂದರೆ ಈ ಮಗು ಇನ್ನೊಂದು ಶಾಲೆಗೆ ಇಂಪೋರ್ಟ್ ಮಾಡಿಕೊಳ್ಳಲು ಬರುತ್ತದೆ ಅಂತ ಅರ್ಥ. ಸ್ಟಡಿಂಗ್ ಇನ್ ಅದರ್ ಸ್ಕೂಲ್ ಇನ್ ಸೇಮ್ ಬ್ಲಾಕ್, ಅದೇ ತಾಲೂಕಿನ ಬೇರೆ ಶಾಲೆಯಲ್ಲಿ ಆ ಮಗು ಓದುತ್ತಿದ್ದರೆ ಸ್ಟಡಿಂಗ್ ಇನ್ ಅದರ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಬೇಕು. ಮೈಗ್ರೇಟೆಡ್ ಟು ಅದರ್ ಬ್ಲಾಕ್ ಆರ್ ಡಿಸ್ಟಿಕ್, ಬೇರೆ ಜಿಲ್ಲೆಗೆ ವಲಸೆ ಹೋಗಿದ್ದರೆ ಮೈಗ್ರೇಟೆಡ್ ಟು ಅದರ್ ಬ್ಲಾಕ್ ಆರ್ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಬೇಕು. ಅಥವಾ ಆ ಮಗು ಬೇರೆ ರಾಜ್ಯಕ್ಕೆ ವಲಸೆ ಹೋಗಿದ್ದರೆ ಮೈಗ್ರೇಟೆಡ್ ಟು ಅದರ್ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಬೇರೆ ದೇಶಕ್ಕೆ ವಲಸೆ ಹೋಗಿದ್ದರೆ ಮೈಗ್ರೇಟೆಡ್ ಟು ಅದರ್ ಕಂಟ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಅಥವಾ ಯಾವುದಾದ್ರೂ ಒಂದು ಓಪನ್ ಸ್ಕೂಲಿಂಗ್ ಅಥವಾ ಅನ್ರಿಕಗ್ನೈಸ್ಡ್ ಸ್ಕೂಲ್ನಲ್ಲಿ ಆ ಮಗು ಓದುತ್ತಿದ್ದರೆ ಗಾನ್ ಫಾರ್ ಸ್ಟಡಿಡ್ ಇನ್ ಓಪನ್ ಸ್ಕೂಲಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಸಂಬಂಧಿಸಿದ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟೆಡ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಟೂಡೆಂಟ್ ಸ್ಟೇಟಸ್. ಲೆಫ್ಟ್ ಸ್ಕೂಲ್ ವಿದೌಟ್ ಟಿ ಸಿ ನಾನ್ ಡ್ರಾಪ್ಔಟ್ಡ್ ಅಂದರೆ ಮಗು ಶಾಲೆಯಿಂದ ಟಿ ಸಿ ತೆಗೆದುಕೊಳ್ಳದೆ ಹೋಗಿದೆ, ಆದರೆ ಡ್ರಾಪ್ಔಟ್ ಮಾಡಿರುವುದಿಲ್ಲ ಅಂತ ಅರ್ಥ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ರಿಮಾರ್ಕ್ಸ್ನಲ್ಲಿ ನಮಗೆ ಮತ್ತೆ 6 ಆಪ್ಷನ್ಗಳು ಕಾಣಿಸುತ್ತವೆ. ಆ್ಯಕ್ಟಿವ್ ಫಾರ್ ಇಂಪೋರ್ಟ್ ನಾಟ್ ನೌನ್, ಸ್ಟಡಿಂಗ್ ಇನ್ ಅದರ್ ಸ್ಕೂಲ್ ಇನ್ ಸೇಮ್ ಬ್ಲಾಕ್, ಮೈಗ್ರೇಟೆಡ್ ಟು ಅದರ್ ಬ್ಲಾಕ್, ಮೈಗ್ರೇಟೆಡ್ ಟು ಅದರ್ ಸ್ಟೇಟ್, ಮೈಗ್ರೇಟೆಡ್ ಟು ಅದರ್ ಕಂಟ್ರಿ, ಗಾನ್ ಫಾರ್ ಸ್ಟಡಿ ಇನ್ ಓಪನ್ ಸ್ಕೂಲಿಂಗ್. ಸಂಬಂಧಿಸಿದ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಸ್ಟೇಟಸ್. ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಕರೆಂಟ್ಲಿ ಮಾರ್ಕ್ಡ್ ಡ್ರಾಪ್ಔಟ್ ಮೇಲೆ ಕ್ಲಿಕ್ ಮಾಡಿದಾಗ ರಿಮಾರ್ಕ್ಸ್ನಲ್ಲಿ ಮತ್ತೆ ನಮಗೆ 6 ಕಾಲಮ್ಗಳು ಓಪನ್ ಆಗುತ್ತವೆ. ಎಕನಾಮಿಕ್ ರೀಸನ್, ಎಂಪ್ಲಾಯ್ಮೆಂಟ್, ಸ್ಟೂಡೆಂಟ್ ಅಬ್ಸೆಂಟ್ ಸಿನ್ಸ್ ಮೆನಿ ಡೇಸ್, ಆರ್ಫನ್, ಟ್ರಾನ್ಸ್ಪೋರ್ಟೇಷನ್ ಡಿಫಿಕಲ್ಟೀಸ್, ಅದರ್ ರೀಸನ್ಸ್. ಸಂಬಂಧಿಸಿದ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಮುಖ್ಯವಾಗಿ ಸ್ಟೂಡೆಂಟ್ ಸ್ಟೇಟಸ್ನಲ್ಲಿ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ನಾನ್ ಡ್ರಾಪ್ಔಟ್ ಮೇಲೆ ಕ್ಲಿಕ್ ಮಾಡಿದಾಗ ರಿಮಾರ್ಕ್ಸ್ನಲ್ಲಿ ಆ್ಯಕ್ಟಿವ್ ಫಾರ್ ಇಂಪೋರ್ಟ್ ಸ್ಟೇಟಸ್ ನಾಟ್ ನೌನ್ ಅಂದರೆ ಈ ಮಗು ಬೇರೆ ಶಾಲೆಗೆ ಇಂಪೋರ್ಟ್ ಮಾಡಿಕೊಳ್ಳಲು ಬರುತ್ತದೆ ಅಂತ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಮುಖ್ಯವಾದ ಅಂಶವನ್ನು ನಾವು ಗಮನಿಸುವುದಾದರೆ ಡ್ರಾಪ್ಬಾಕ್ಸ್ನಲ್ಲಿ ನಾವು ಏನಾದರೂ ಬದಲಾವಣೆ ಮಾಡುವುದಾದರೆ ಮಾತ್ರ ಈ ಎಲ್ಲ ಆಪ್ಷನ್ಗಳನ್ನು ನಾವು ಬಳಸಿಕೊಳ್ಳಬೇಕು. ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ನಲ್ಲಿ 3ನೇ ಆಪ್ಷನ್ ಇನ್ಆ್ಯಕ್ಟಿವ್ ಸ್ಟೂಡೆಂಟ್ಸ್. ಇನ್ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯಲ್ಲಿ ಇನ್ಆ್ಯಕ್ಟಿವ್ ಆಗಿರ್ತಕ್ಕಂಥ ಮಕ್ಕಳು ಇಲ್ಲಿ ಶೋ ಆಗುತ್ತವೆ. ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ನಲ್ಲಿ ಈ 3 ಹೊಸ ಆಪ್ಷನ್ಗಳು ಎನೇಬಲ್ ಆಗಿವೆ. ಇಲ್ಲಿ ಮುಖ್ಯವಾಗಿ ನಮ್ಮ ಶಾಲಾ ಲಾಗಿನ್ನಲ್ಲಿರುವ ಡ್ರಾಪ್ಬಾಕ್ಸ್ 0 ಮಾಡಬೇಕು. ಡ್ರಾಪ್ಬಾಕ್ಸ್ ಕ್ಲಿಯರ್ ಮಾಡಬೇಕಾದರೆ ನಮ್ಮ ಶಾಲೆಯಿಂದ ಟಿ ಸಿ ಹೋಗಿರುವಂತಹ ಮಕ್ಕಳು ಯಾವ ಶಾಲೆಗೆ ಟಿ ಸಿ ಹೋಗಿರುತ್ತವೆ ಆ ಶಾಲೆಯವರಿಗೆ ನಾವು ಇನ್ ಮಾಡಿಕೊಳ್ಳಲು ತಿಳಿಸಬೇಕು. ನಮ್ಮ ಶಾಲೆಯಿಂದ ಟಿ ಸಿ ಔಟ್ ಆಗಿರ್ತಕ್ಕಂಥ ಮಕ್ಕಳು ಬೇರೆ ಶಾಲೆಗಳಿಗೆ ಇನ್ ಆದಾಗ ಮಾತ್ರ ನಮ್ಮ ಶಾಲೆಯ ಡ್ರಾಪ್ಬಾಕ್ಸ್ ಕ್ಲಿಯರ್ ಆಗುತ್ತದೆ. ಆದ್ದರಿಂದ ನಮ್ಮ ಶಾಲೆಯ ಡ್ರಾಪ್ಬಾಕ್ಸ್ನಲ್ಲಿ ಮಕ್ಕಳ ಸಂಖ್ಯೆ 0 ಆಗಲು ನಾವು ನಮ್ಮ ಶಾಲೆಯಿಂದ ಟಿ ಸಿ ಹೋಗಿರ್ತಕ್ಕಂಥ ಮಕ್ಕಳು ಯಾವ ಶಾಲೆಗೆ ಹೋಗಿದ್ದಾರೆ ಆ ಶಾಲೆಯವರಿಗೆ ಟಿ ಸಿ ಇನ್ ಮಾಡಿಕೊಳ್ಳಲು ತಿಳಿಸಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.